ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಭಾರತೀಯ ಸಂವಿಧಾನವಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಸಂವಿಧಾನ ದಿನಾಚರಣೆ ಹಾಗೂ ಸಂವಿಧಾನ ಪೀಠಿಕೆ ಓದುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ 1949ನೇ ಇಸವಿ ನವೆಂಬರ್ 26ರಂದು ಭಾರತ ಸಂವಿಧಾನ ಅಂಗೀಕಾರವಾಯಿತು. ಪ್ರಪಂಚದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನ ಭಾರತ ದೇಶದ ಸಂವಿಧಾನವಾಗಿದೆ. ಭಾರತೀಯ ಸಂವಿಧಾನ ಯಾವ ರೀತಿ ಇದೆ ಎಂದರೆ ಅತ್ಯಂತ ಸಾಮಾನ್ಯ ವ್ಯಕ್ತಿಯು ಉನ್ನತ ಸ್ಥಾನಕ್ಕೇರಬಹುದಾಗಿದೆ. ಟೀ ಮಾರಿದಂತ ನರೇಂದ್ರ ಮೋದಿಯವರು ಇಂದು ದೇಶದ ಪ್ರಧಾನಿಯಾಗಿದ್ದಾರೆ ಎಂದರೆ ಅದಕ್ಕೆ ಸಂವಿಧಾನವೇ ಕಾರಣವಾಗಿದೆ ಎಂದರು. ಸರ್ವರಿಗೂ ಸಮಾನತೆ ಇರುವ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ್ದರಿಂದ ಬೇರೆಲ್ಲ ದೇಶಗಳಿಗಿಂತ ಭಾರತ ಶಾಂತಿಯುತವಾಗಿದೆ. ಈ ನಿಟ್ಟಿನಲ್ಲಿ ಸಂವಿಧಾನವನ್ನು ಎಲ್ಲರೂ ಅರ್ಥೈಸಿಕೊಂಡು ಒಟ್ಟಾಗಿ ಹೋದರೆ ಭಾರತ ಮತ್ತಷ್ಟು ಅಭಿವೃದ್ಧಿಯ ಪಥದಲ್ಲಿ ಹೋಗುವುದರಲ್ಲಿ ಅನುಮಾನವಿಲ್ಲ ಎಂದರು. ಮುಖ್ಯ ಭಾಷಣಕಾರ ಸಿದ್ದೇಶ್ ಮಾತನಾಡಿ, ಭಾರತದ ಸಂವಿಧಾನ ಪ್ರಪಂಚದಲ್ಲಿ ವಿಶೇಷ ಸ್ಥಾನಮಾನ ಹೊಂದಿರುವ ಸಂವಿಧಾನವಾಗಿದೆ. ವಿವಿಧ ಜಾತಿ ಧರ್ಮಗಳನ್ನು ಹೊಂದಿರುವ ಭಾರತ ದೇಶದಲ್ಲಿ ಎಲ್ಲರನ್ನೂ ಓಲೈಕೆ ಮಾಡಿ ಸಂವಿಧಾನ ರಚಿಸುವುದು ಬಹಳ ಕಷ್ಟಕರ. ಆದರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದಲ್ಲಿ ಬ್ರಿಟಿಷರ ಕಾನೂನು ಹಾಗೂ ಪ್ರಪಂಚದ ವಿವಿಧ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಎಲ್ಲರೂ ಒಪ್ಪುವಂತಹ ಸಂವಿಧಾನವನ್ನು ರಚಿಸಿದರು. ದೇಶಕ್ಕೆ ಸ್ವತಂತ್ರ ಬಂದು ಹಲವಾರು ವರ್ಷಗಳಾಗುತ್ತಾ ಬಂದರೂ ಸಹ ಇನ್ನೂ ಹಲವಾರು ಶೋಷಣೆಗೆ ಒಳಗಾಗುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಜಾತ್ಯತೀತ ರಾಷ್ಟ್ರದಲ್ಲಿ ಎಲ್ಲರೂ ಸಂವಿಧಾನವನ್ನು ಮೊದಲು ಅರ್ಥ ಮಾಡಿಕೊಳ್ಳಲು ಮುಂದಾಗಬೇಕು ಎಂದು ಹೇಳಿದರು. 1909ರ ಶಾಸನ ಇರಬಹುದು, 19ರ ಶಾಸನ ಇರಬಹುದು, 35ರ ಶಾಸನ ಇರಬಹುದು, ಇವುಗಳ ಜೊತೆಗೆ ಬೇರೆ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಲಿಕ್ಕೆ ತಂಡದಲ್ಲಿ ತೊಡಗುತ್ತಾರೆ. ಆ ತಂಡದಲ್ಲಿದ್ದಂತಹ ಎಲ್ಲಾ ಸದಸ್ಯರುಗಳು ನಮ್ಮ ದೇಶಕ್ಕೆ ಸೂಕ್ತವಾದಂತಹ ಕಾನೂನುಗಳನ್ನ ಬೇರೆ ಬೇರೆ ದೇಶಗಳಿಂದ, ಅಮೆರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಐರ್ಲೆಂಡ್ ಇರ್ಬೋದು, ಹಲವಾರು ಜರ್ಮನಿ ಇರ್ಬೋದು, ಹಲವಾರು ದೇಶಗಳನ್ನ ಸುತ್ತಿ ಅಲ್ಲಿನ ಕಾನೂನುಗಳನ್ನ ಅಧ್ಯಯನ ಮಾಡಿ ನಮ್ಮ ದೇಶದ ನಾಗರಿಕರಿಗೆ ಸೂಕ್ತವಾದಂತಹ ಕಾನೂನುಗಳನ್ನ ರಚಿಸುವ ಗುರುತರ ಜವಾಬ್ದಾರಿಯನ್ನು ಹೊತ್ತಂತ ಎಲ್ಲ ತತ್ವಜ್ಞಾನಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ವಿದ್ವಾಂಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂತಹ ತಂಡ ಶ್ರಮಿಸಿದ ದಿನಗಳನ್ನ ಲೆಕ್ಕ ಹಾಕಿದ್ರೆ ನಿಜವಾಗೂ ನಮಗೆ ತುಂಬಾ ಬೇಸರ ಅನ್ಸುತ್ತೆ. ಯಾಕೆಂದ್ರೆ ಒಂದು ಅಭೂತಪೂರ್ವವಾದಂತಹ ಸಂವಿಧಾನವನ್ನ ಕೊಟ್ಟಂತದನ್ನ ನಂತರದ 75 ವರ್ಷ ಆಯ್ತು, ಅಂಗೀಕರಿಸಿಂತ ವೇದಿಕೆಯಲ್ಲಿ ಎಳೆ ಆಯ್ತು. ಆ ಹಿನ್ನೆಲೆಯಲ್ಲಿ ಆ ನಂತರ ಬರ್ತೇನೆ ಅದಕ್ಕೆ. ಸರಿ, ಆಗ ಯೋಚಿಸಿದಾಗ ಸುಮಾರು 2 ವರ್ಷಗಳು 11 ತಿಂಗಳು 18 ದಿನಗಳ ನಿರಂತರ ಪರಿಶ್ರಮದ ಫಲ ನಮ್ಮ ಬೃಹತ್ ಸಂವಿಧಾನ ರಚನೆ ಆಗ್ಲಿಕ್ಕೆ ಕಾರಣ ಆಗ್ತದೆ. ಅಷ್ಟೂ ದಿನಗಳ ಪರಿಶ್ರಮದ ನಾಯಕತ್ವ ವಹಿಸಿದ್ದವರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ, ತಹಶೀಲ್ದಾರ್ ಮೇಘನಾ, ತಾಲೂಕು ಪಂಚಾಯಿತಿ ಇಒ ಗಂಗಾಧರ್, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್, ಆರಕ್ಷಕ ವೃತ್ತ ನಿರೀಕ್ಷಕ ನಿರಂಜನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.